ಏನು ಸರ್ ನಿಮ್ಮ ಹೆಸರು? ಶ್ರೀನಿವಾಸ ಅಂದ್ಬಿಟ್ಟು ಸರ್. ಓಕೆ, ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? ಸರ್ ಇವಾಗ JDS ಮತ್ತು BJP ಹೊಂದಾಣಿಕೆಯಿಂದ ಮಂಜುನಾಥ್ ಅವ್ರನ್ನ ಎಲ್ಲ ಗೆಲ್ಲಿಸಿದ್ದಾರೆ 9ರಲ್ಲಿ. ಹಾಗೆ ಅವಾಗ ಯೋಗೇಶ್ಗೆ ಅಂತ ಟಿಕೆಟು ಅಂತ ಎಲ್ಲ ಕಡೆನೂ ಮಾತಾಡ್ತಾಯಿದ್ರು. ಈಗ ಯೋಗೇಶ್ ಕೊಟ್ಟರೆ ಇದಾಗ್ತಾರೆ, ಇಲ್ಲಾಂದರೆ ಇಲ್ಲಿ ಬೇರೆ ನಿಖಿಲ್ಗೆ ಅವ್ರಿಗೆ ಕೊಡ್ತೀವಿ ಅಂತಂದರೆ ಅವ್ರು ಸ್ವಲ್ಪ ಪ್ರಬಲವಾಗಿ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ. ಅದರಿಂದ ನಿಖಿಲ್ಗೆ ಕೊಟ್ಟರೆ ಕಾಂಗ್ರೆಸ್ನವ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲ ಸ್ವಲ್ಪ ಜಾಸ್ತಿ ಟಪ್ಪಾಗಿ ಇದು ಮಾಡ್ತಾರೆ ಅವರು. ಅದರಿಂದ ಈಗ ಆಮೇಲೆ ಜನಗಳಿಗೆ ಈಗ ಏನು ಮಾಡ್ತಾರೆ ಅಂದರೆ ಈಗ ಯೋಗೇಶ್ಗೆ ಅಂತೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಯೋಗೇಶ್ಗೆ ಕೊಡ್ಬೋದು ಅನ್ನಿಸ್ತದೆ ಟಿಕೆಟು. ಬಟ್ ಅದೇ ನಾನು ಈಗಾಗಲೇ ಅವ್ರಿಗೂ ಕೇಳ್ತಾ ಇದ್ದೆ, ಕೆಲವೊಂದಿಷ್ಟು ಮುಖಂಡರು ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ಅವರು ಕೊಡೋದು ಬೇಡ ಟಿಕೆಟ್ ಅಂತಿದ್ದಾರಂತೆ ಇಲ್ಲಿ. ಇಲ್ಲ, ಆ ಥರ ಏನು ಕೊಡಬಾರ್ದು, ಯೋಗೇಶ್ ಕೊಡಬಾರ್ದು ಅಂತೇನಿಲ್ಲ. ಆದರೆ ಇಲ್ಲೇನಪ್ಪ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ನೆಕ್ಸ್ಟು ಏನೋ ಟಪ್ಪಾಗುತ್ತೆ ಅಂತ ಅನ್ನೋ ಲೆಕ್ಕದಲ್ಲಿ ಜನಗಳಿಗೆ ಹೇಳ್ತಾ ಇರೋದು ಅವರು. ಆದರೆ ಆ ಥರ ಏನು ಆಗಲ್ತು. JDS ಬಿಟ್ಟು JDS ಇದ್ದಾಗಿರ್ತದೆ. ಆದರೆ ಇದಪ್ಪ ಮಿಂಗಲವ್ರಿಗೆ ಯಾರ ಇದು ಮಾಡಿದ್ರೆ JDS ಮತ್ತು BJP ಎರಡೂ ಇದು ಮಾಡಿದ್ರೆ ಹೊಂದಾಣಿಕೆ ಆದರೆ ಗೆಲ್ತಾರೆ. ಅದೇ ಈಗೇನೋ ಹೊಂದಾಣಿಕೆ ಆಗಿದ್ದಾರೆ, ಆದರೆ ಒಂದು ಕಾಲದಲ್ಲಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಬದ್ಧ ವೈರಿಗಳು, ನಿಮಗೂ ಕೂಡ ಗೊತ್ತು. ಆದರೆ ಈ ಕ್ಷೇತ್ರನ ಯೋಗೇಶ್ವರ್ ಅವರಿಗೆ ಬಿಟ್ಟುಕೊಡೋದಕ್ಕೆ ಒಪ್ತಾರಾ ಅಂತ ಕುಮಾರಸ್ವಾಮಿ? ನೋಡ್ಬೇಕು ಹೆಂಗೆ ಅಂತ ಕಾದಿ, ಇನ್ನೂ 10 ದಿವಸ ಟೈಮ್ ಇದೆ, ನೋಡ್ಬೇಕು ಹೆಂಗೆ ಅಂತ ಕಾದಿ. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಿದೆ, ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವ್ರ ಪತ್ನಿ ಅನಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ ಇಲ್ಲಿ ನಿಲ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ. ಇನ್ನೂ ಕನ್ಫರ್ಮ್ ಆಗಿ ಯಾವುದು ಕುಮಾರಸ್ವಾಮಿ ನಿರ್ಧಾರ ತಗೊಳ್ಳಿಲ್ಲ. ಕನ್ಫರ್ಮ್ ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ, ಯೋಗೇಶ್ವರ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನೋಡ್ಬೇಕು ಯಾರು ಎಲ್ಲಿ ಹೋಗುತ್ತೆ ಅಂತ. JDSನವ್ರು ಯಾರು ನಿಲ್ಲಿಸ್ತಾರೆ ಅಂತ ಕಡ್ಡಾಯವಾಗಿ ಅದು ಗೊತ್ತಾಗಬೇಕು ಪ್ರಾಮಾಣಿಕವಾಗಿ. ಹಾಂ, ಯಾರೇ ನಿಂತರು ಯಾರೇ ನಿಲ್ಲದೇ ಇದ್ರು ನಾವು JDS ವೋಟ್ ಮಾಡ್ತೀವಿ ಅಂತಾನ ನೀವು? ಸರ್ ನಾವು ಈಗ ಮೈತ್ರಿಯಿಂದ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಮೈತ್ರಿಯಿಂದ ಮಾಡಿಕೊಂಡ್ರೆ ಈಗ ಮಂಜುನಾಥ್ ಅವರು ಹಂಗೆ ಯಾವ ಥರ ಗೆದ್ದರು ಆ ಥರ ಇದಾಗುತ್ತೆ. ಆಗ JDS ಇರ್ತದೆ, ಇದು ಇರ್ತದೆ. ನೆಕ್ಸ್ಟ್ JDSಗೆ ಇಲ್ಲಿ MLA ಕೈ ತಪ್ಪೈತದೆ ಅಂತ. ಆದರೂ ನೆಕ್ಸ್ಟು JDSಗೆ ಪ್ರಭಾವ ಇರ್ತದೆ ಇಲ್ಲಿ. ಆದರೆ ಒಡನೆ ಇದಪ್ಪ ಈ ಎಲೆಕ್ಷನಲ್ಲಿ ಬೈ ಎಲೆಕ್ಷನಲ್ಲಿ JDS ಮತ್ತು BJP ಹೊಂದಾಣಿಕೆಗೆ ಹೋದರೆ ಒಳ್ಳೇದು ಅನ್ನಿಸ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, DK ಶಿವಕುಮಾರ್ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರಪ್ಪ. ಟೆಂಪಲ್ ಎಲ್ಲ ದೇವಸ್ಥಾನಗಳೆಲ್ಲ ಬಂದು ಹೋಗ್ತಿದ್ದಾರೆ, ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅವರೇ ಬಂದು ನಿಲ್ತಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದು ಎಲ್ಲರೂ ಈಗ ಯಾರು ನಿಲ್ಲಿಸಿದ್ರು ನನಗೆ ಟಿಕೆಟ್ ಕೊಟ್ಟರು ನಾನೇ ಬೇಕಾದ್ರೆ ನಾನೇ ಗೆದ್ದೀನಿ ಅಂತ ಹೇಳೋದು. ಅದು ಜನಗಳು ನಿರ್ಧಾರ ಮಾಡಬೇಕು, ಮತದಾರರು ನಿರ್ಧಾರ ಮಾಡ್ತಾರೆ ಯಾರೇ ಅಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.